ಮೈಸೂರಿನಲ್ಲಿ ಗಾನ ಕೋಗಿಲೆ ಎಸ್ ಜಾನಕಿ ಅವರು ಕೊನೆಯುಸಿರೆಳೆದಿದ್ದಾರೆ. ಇನ್ನು ಮಹಾರಾಜ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂತಿಮ ದರ್ಶನಕ್ಕೆ ಸಾವಿರಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಗಣ್ಯಾತಿ ಗಣ್ಯರು ಕೂಡ ಪಾರ್ಥಿವದ ಅಂತಿಮ ದರ್ಶನ ಪಡೆಯುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಮಹಾರಾಜ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾರ್ಥಿವವನ್ನ ಮಹಾರಾಜ ಗ್ರೌಂಡ್ಗೆ ತೆಗೆದುಕೊಂಡು ಬರಲಾಗುತ್ತೆ. ಮಹಾರಾಜ ಮೈದಾನದ ಸುತ್ತಮುತ್ತ ಬ್ಯಾರಿಕೇಡ್ ಅನ್ನ ಅಳವಡಿಸಲಾಗಿದೆ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿಕೊಂಡು 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನು ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clockವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದು ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ಕೊಂಡಿದ್ದಾರೆ ಮೇಡಮ್? ಎಷ್ಟು ಜನ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಎಸ್ ಜಾನಕಿ ಅವರು ಫೇಮಸ್ ಇರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 450 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತು ಎಲ್ಲ ಆಫೀಸರ್ಸ್ ಇದ್ದೀವಿ. ಟ್ರಾಫಿಕ್ ರೆಗ್ಯುಲೇಷನ್ಸ್ ಏನು ಮಾಡಬೇಕು ಮತ್ತು ಇಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಮಗೇನು ಮಾಹಿತಿ ಬಂದಿಲ್ಲ, ಬಂದರೆ ನಾನು ಹೇಳ್ತೀನಿ. ಈಗ ಅವ್ರ ಫ್ಯಾಮಿಲಿ ಈಗ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ಮಹಾರಾಜ ಕಾಲೇಜಿನ ಗ್ರೌಂಡ್ ಬಳಿಯಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾರ್ಥಿವವನ್ನ ಗ್ರೌಂಡ್ಗೆ ತೆಗೆದುಕೊಂಡು ಬರಲಾಗುತ್ತೆ. ಸೊ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಅಲ್ಲಿಗೆ ಬರುವಂತಹ ಜಾನಕಿಯವರ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ? ವೀಣಾ, ಏನಂತಂದರೆ ಈಗಾಗಲೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಏನು ಅವರ ಒಂದು ಪಾರ್ಥಿವ ಶರೀರವನ್ನು ಜಾನಕಿ ಅಮ್ಮನವರ ಪಾರ್ಥಿವ ಶರೀರವನ್ನು ಇಡೋದಕ್ಕೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಮೈಸೂರು ಏನು ಪೊಲೀಸ್ ಅಧಿಕಾರಿಗಳು ಸುಮಾರು 500ಕ್ಕೂ KSRP ಸಿಬ್ಬಂದಿಗಳು ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಇಲ್ಲಿಗೆ ಏನು ಅವರ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಸಾಕಷ್ಟು ಸರತಿ ಸಾಲಿನಲ್ಲಿ ಬರೋದಕ್ಕೆ ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಅಂದರೆ ಈಗಾಗಲೇ ಅಭಿಮಾನಿಗಳು ಅವರ ಒಂದು ಏನೋ ಒಂದು ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಇಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ಇವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ತದನಂತರ ಇಲ್ಲಿಂದ HD ಕೋಟೆ ಬಳಿ ಇರುವಂತಹ ಅವರ ಫಾರ್ಮ್ ಹೌಸ್ನಲ್ಲಿ ಒಂದು ಅಂತಿಮ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿರುವಂಥದ್ದು. ಈಗೇನು ಭೋಗಾದಿ ಅವರ ನಿವಾಸ ಏನಿದೆ, ಅವರ ನಿವಾಸದಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಈ ಒಂದು ಸ್ಥಳಕ್ಕೆ ತರಲಾಗುತ್ತೆ. ತದನಂತರ ಅವರ ಕುಟುಂಬಸ್ಥರು ಜೊತೆಗೆ ಇಲ್ಲಿ ಮಧ್ಯಾಹ್ನದವರೆಗೂ ಇಲ್ಲಿ ಇಟ್ಟು ತದನಂತರ ಇಲ್ಲಿಂದ HD ಕೋಟೆ ಬಳಿ ಇರುವಂಥ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಹೀಗಾಗಿ ಸಾಕಷ್ಟು ಸಿದ್ಧತೆಗಳನ್ನು ಪೂರ್ಣಗೊಳಿಸಿರುವಂಥದ್ದು. ಈಗಾಗಲೇ ಅವರ ಅಭಿಮಾನಿಗಳು ಒಂದು ಸಾಕಷ್ಟು ಜನರು ಬಂದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರೋದು ತಾವು? ಮೈಸೂರಿಂದನೇ. ಹೇಳಿ, ಅವರ ಹಾಡುಗಳು ಸಾಕಷ್ಟು. ಹೌದು, ಈಗ ನಮ್ಗೆ ಇವತ್ತು ತುಂಬ ದುಃಖ ಆಗ್ತದೆ. ಏನಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಅವರು ಸುಮಾರು 48,000ಕ್ಕಿಂತ ಹೆಚ್ಚು ಹಾಡುಗಳನ್ನ ಆಡಿದ್ದಾರೆ. ಪ್ರತಿಯೊಬ್ಬರಿಗೂ ಇವತ್ತಿನ ಒಂದು ನೋವಿನ ಸಂಗತಿ ಎಲ್ಲರಲ್ಲಿದೆ. ಒಂದು ಏನು ನಮ್ಮ ಪುಣ್ಯ ಅಂದರೆ ಇವತ್ತು ನಾವು ಮೈಸೂರಲ್ಲಿ ಅವ್ರು ದರ್ಶನ ಮಾಡ್ತೀವಿ ಅಂತಂದರೆ ಪುಣ್ಯ. ಏಕೆಂದರೆ ಅವರು ನಾವು ಎದುರುಗಡೆ ನೋಡಿಲ್ಲ. ಬಟ್ ದುಃಖ ಸಂಗತಿ ಅಂದರೆ ಈ ಥರ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸುಮಾರು ಅವರು ಎಲ್ಲ ಹಾಡುಗಳು, ಹಳೆ ಹಾಡುಗಳಿರ್ಬೋದು, 40 ವರ್ಷಕ್ಕಿಂತ ಹೆಚ್ಚು 40 ವರ್ಷದಿಂದ ಅವ್ರು ಆಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಅವರ 50 ವರ್ಷದಿಂದ ಈಗಿನ ಮಕ್ಕಳವರೆಗೂ ಕೂಡ ಎಲ್ಲ ಮಕ್ಕಳುಗಳಿಗೂ ಅವ್ರ ಹಾಡು ಗೊತ್ತಿರುತ್ತೆ. ಎಲ್ಲರಿಗೂ ಹಾಡು ಗೊತ್ತಿರುತ್ತೆ ಅವ್ರು ಯಾವ್ದು ಹಾಡಿದ್ದಾರೆ ಅಂತ. ತುಂಬ ನೋವಾಗ್ತಿದೆ. ಇಷ್ಟು ಹೇಳ್ಬೋದು. ಜಾನಕಿ ಅಮ್ಮನವರ ಅವರ ಹಾಡುಗಳು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅವರ ಹಾಡಿರುವಂಥದ್ದು? ಅದು ಒಮ್ಮೆ ನಿನ್ನನ್ನು ಕಣ್ತುಂಬ, ಅದು ತುಂಬ ನಂಗೆ ತುಂಬ ಯಾವಾಗಲೂ ಪ್ರತಿದಿನ ನಾನು ಕೇಳ್ತಾ ಇರ್ತೀನಿ. ಪ್ರತಿ ಹಾಡುಗಳು ಈಗ ಕೇಳಿದಾಗಲೂ ಏನೋ ಒಂಥರ, ಏನಕ್ಕೆ ಒಂದು ಯುನಿಕ್ ವಾಯ್ಸ್ ಅವ್ರದ್ದು. ನೀವು ಬೇರೆ ವಾಯ್ಸ್ ಕೂಡ ಯುನಿಕ್ ವಾಯ್ಸು. ನೀವು ಆ ವಾಯ್ಸ್ನ ಎಲ್ಲಿವರೆಗೂ ಯಾರು ಕೂಡ ತೆಗೋಕ್ಕಾಗಲ್ಲ. ಇನ್ನು ಸಂಗೀತ ಇರೋವರೆಗೂ ಅವರು ಅಮರವಾಗಿರ್ತಾರೆ ಅಂತ ಹೇಳ್ತೀನಿ. ಇದಿಷ್ಟು ವೀಣಾ, ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಅಂತಿಮವಾಗಿ ಎಲ್ಲ ಸಿದ್ಧತೆಗಳನ್ನು ಇಲ್ಲಿ ಪೂರ್ಣಗೊಳಿಸಿರುವಂಥದ್ದು. ವೀಣಾ, ಥ್ಯಾಂಕ್ ಯು ನಂದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.